ಫ್ರೆಂಡ್ಸ್, ಇವತ್ತು ನಾನು ವಿಶ್ ಮಾಡಕ್ ಬಂದಿದ್ದೀನಿ. ಯಾರಿಗೆ ಅಂದ್ರೆ ಸುದೀಪ್ ಸರ್ಗೆ. ಅವ್ರಿಗೋಸ್ಕರ ನಾನು ಚಾಕ್ಲೇಟ್ ತಗೊಂಡು ಮಕ್ಕಳಿಗೆಲ್ಲ ಹಂಚನ ಅಂತ ಬಂದೆ. ನಾನು ಅಣ್ಣನ್ ತಗೊಂಡೆ ಚಾಕ್ಲೇಟ್. ಅನ್ನು ಅಣ್ಣ ನಾನ್ ತಗೊಂಡಿದ್ದೀನಿ ಚಾಕ್ಲೇಟ್. ಆಮೇಲೆ ಏನೇನೋ ತಗೊಂಡಿದ್ದೀನಿ ನೋಡಿ, ಬಾಳೆಹಣ್ಣು, ನಿಂಬೆಹಣ್ಣು ಎಲ್ಲ ತಗೊಂಡಿದ್ದೀನಿ. ಯಾಕೆಂದ್ರೆ ಎಲ್ಲ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ, ಆಯ್ತಾ? ಥ್ಯಾಂಕ್ಸ್ ಅಣ್ಣ, ವಿಶ್ ಮಾಡಿ. ವಿಶ್ ಹ್ಯಾಪಿ ಬರ್ತಾರೆ ಸುದೀಪ್ ಅಣ್ಣ, ಸುದೀಪ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಹಾ ಫ್ರೆಂಡ್ಸ್, ನಾನು ಸುದೀಪ್ ಸರ್ ಬರ್ಡೇಗೋಸ್ಕರ ನಾನು ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಸುದೀಪ್ ಸರ್ಗೆ ಆಯಸ್ಸು, ಅಂತಸ್ತು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ, ಎಲ್ಲ ಜನಕ್ಕೆ ಆಯಸ್ಸು ಅವರು ಕೊಳ್ಳಿ, ಎಲ್ಲ ನಗ್ನಗ್ತಾ ಇರ್ಬೇಕು ಎಲ್ಲರೂ. ಥ್ಯಾಂಕ್ಸ್ ನೋಡ್ರಿ, ಅನ್ಕೊಂಡಿದ್ದೀನಿ ಎಲ್ಲ ಫ್ರೆಂಡ್ಸ್. ಸರ್ಗೆ ವಿಶ್ ಹ್ಯಾಪಿ ಬರ್ತಾರೆ. ಗಾಡ್ ಬ್ಲೆಸ್ ಯು. ಎಲ್ಲರ ಆಶೀರ್ವಾದ ಸಿಕ್ಕಿದೆ, ಖುಷಿ ಆಯ್ತು ನನ್ಗೆ. ಹಾ ಫ್ರೆಂಡ್ಸ್, ಸುದೀಪ್ ಸರ್ ಬರ್ಡೇ ದಿವಸ ಇವತ್ತು ಏನು ಖುಷಿಗೆ ಏನ್ ತಿನ್ಬೇಕು ಏನ್ ಬೇಡ ಅನ್ಸಿದೆ, ನಾನು ಏನೇನ್ ತಿಂತೀನಿ ಅಂತ ಹೇಳ್ಬಿಟ್ಟು ನೀವು ನೋಡಿ. ಇವತ್ತು ನಾನ್ ತಿಂತಾ ಇದೀನಿ ಚಕ್ಕೋತ, ಎಲ್ಲರೂ ಗೊತ್ತಿರ್ಬೋದು, ಇದು ಚಕ್ಕೋತ ಬೇಕಿತ್ತ, ಇದು ತಿಂತಾ ಇದೀನಿ ನೋಡಿ. ಚಕ್ಕೋತ ಎಲ್ಲ ತಿಂದಾಯ್ತು, ಇವಾಗ ತಿಂತಾ ಇದೀನಿ ಬಾಳೆಹಣ್ಣು. ಹಾ ಫ್ರೆಂಡ್ಸ್, ನಾನ್ ತಿಂತಾ ಇದೀನಿ ನಿಂಬೆಹಣ್ಣು. ಖುಷಿಗೋಸ್ಕರ, ಸುದೀಪ್ ಸರ್ ಬರ್ಡೇಗೋಸ್ಕರ ಇದು ಗಿಫ್ಟ್. ಹೆಂಗ್ ತಿನ್ಬೇಕಂತ ತೋರಿಸ್ತಾರೆ ನೋಡಿ. ಆಹಾ, ಸೂಪರ್. ಇನ್ನೊಂದ್ಸಲ ಹೇಳ್ತಾ ಇದೀನಿ, ವಿಶ್ ಹ್ಯಾಪಿ ಬರ್ತಾರೆ ಸುದೀಪ್ ಸರ್. ಗಾಡ್ ಬ್ಲೆಸ್ ಯು. ನಿಮ್ಗೆ ಆ ದೇವರು ಆಯಸ್ಸು, ಅಂತಸ್ತು, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನು ಜಾಸ್ತಿ ಜನಕ್ಕೆ ನೀವು ಹೆಲ್ಪ್ ಮಾಡೋ ತರ ಶಕ್ತಿ ಕೊಡ್ಲಿ. ಎಲ್ಲರೂ ಬಯಸೋದು ಅಷ್ಟೇ. ಕರ್ನಾಟಕ ಜನತೆ, ಕನ್ನಡ ಜನತೆ, ಆಚೆ ಕಡೆ ದೇಶ, ಈ ಕಡೆ ದೇಶ, ಎಲ್ಲರೂ ನೀವು ಚೆನ್ನಾಗಿರ್ಬೇಕು ಅಂತ ಬಯಸ್ತವ್ರೆ. ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೀರಾ. ಎಲ್ಲರೂ ಹಂಗೆ ಚೆನ್ನಾಗಿರಿ, 100 ವರ್ಷ ಕಾಲ ಬದುಕಿ ಬಾಳಿ ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಓಕೆ, ವಿಶೇಷ ಹ್ಯಾಪಿ ಬರ್ತಾರೆ ಟು ಯು. ನಾವ್ ಗೊತ್ತಲ್ಲ, ನಮ್ಗೆ ಇರೋ ಒಬ್ರೆ ಡಿ ಬಾಸ್. ಆ ಬಾಸ್ ಇದ್ರಲ್ಲಿ ಇರ್ತೀವಿ ಹೊರತು ನಾವು ಬಿಗ್ ಬಾಸ್ ಇದಲ್ಲ ಇರಲ್ಲ. ನಾವು ಅಸ್ಮಾನ್ ನಾವೇನು ಅದೇನ್ ಹೇಳ್ತಾರಲ್ಲ, ಯಾರ್ಯಾರೋ ಕೆಲ್ಸ ಬಂದ್ ನನ್ ಮಕ್ಳೆಲ್ಲ ಕರ್ಕೊಂಡ್ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕೊಟ್ಕೊಂಡು ಇದು ಬೇಡ್ಕೊಂತಾರೆ. ನನ್ ಮಕ್ಳ ಅವೆಲ್ಲ ಬಿಡ್ರಲ್ಲ, ಸ್ವಂತ ಟ್ಯಾಲೆಂಟ್ ಅಲ್ಲಿ ಬಿಡ್ರ. ಅದು 2 ವಾರ 3 ವಾರ ಇಡ್ತೀವ, ಬೇಡ್ಕೊಂತೀವಲ್ಲ, ನಾನ್ ಕರ್ಕೊಳ್ರಿ ಅನ್ಬಿಟ್ಟು. ಅವೆಲ್ಲ ಬಿಡ್ರಿ. ನಿಮ್ ತಾಕತ್ತಿರ ಅವ್ರು ಕರೆಯಂಗ್ರೆ ಕರ್ಲಿ, ಇಲ್ಲ ಬಿಡ್ಲಿ, ನಿಮ್ ಟ್ಯಾಲೆಂಟ್ ನೋಡ್ತಾ ಇರ್ರಿ. ಲೈಫ್ ಪೂರ್ತಿ ಇರ್ತೈತೆ, ಕಂಟೆಂಟ್ ಕೊಡ್ರಿ. ನೀವು ಯಾರ ಬಿಗ್ ಬಾಸ್ ಅಲ್ಲಿ 1 ತಿಂಗಳು 2 ತಿಂಗಳು ಇಲ್ಲ 1 ತಿಂಗಳು 1 ವಾರ ಇಟ್ಕೊಂಬೋದು. ಅದಕ್ಕೆ ಏನಕ್ಕ ಬೇಡ್ಕೊಂಡ್ ಸಾಯ್ತಿವಿಲ್ಲ? ನಿಮ್ ತಂದೆ ತಾಯಿ ಮರ್ಯಾದೆ ತೆಗಿತೀವ ನನ್ ಮಕ್ಳು. ನಿಮ್ಗೆ ಹೆಸರು ಕೊಟ್ಟವ್ರೆಲ್ಲ ಬೆಳಿರೋದ್ನ ಏನ್ ಅಲ್ಲೇ ಹೋಗಿ ಬೆಳಿಬೇಕ ನೀವು? ಮೇಡಮ್, ಅಲ್ಲಿ ಬಿಗ್ ಬಾಸ್ ಅಲ್ಲ, ಈ ಸರಿ ಯಾರೇ ಬಿಗ್ ಬಾಸ್ಗೆ ಹೋಗ್ಲಿ, ಆಚ ಕಡೆ ಹೊಸ್ತಡಕ್ ನಾನು ಕೊಡ್ತೀನಿ ತಗೊಂತಲ್ಲಿ. ಜನಕ್ಕೆ ಮನೋರಂಜನೆ ಬೇಕು, ಕಂಟೆಂಟ್ ಎಲ್ಲಿರೇನೋ ಜನ ಮನ್ಸು ಖುಷಿಯಾಗಿರ್ಬೇಕಂದ್ರೆ ಒಳಗಡೆ ಅಲ್ಲಿ ಸುದೀಪ್ ಅಣ್ಣ ಅವರು ಅವ್ರನ್ನ ಇದು ಮಾಡ್ತಾರೆ. ಆಚೆ ಒಳಗಿರೋ ಕಂಟೆಂಟ್ ಆಚೆ ಕಡೆ ನಾನು ಕಂಟೆಂಟ್ ಕೊಡ್ತೀನಿ. ನಾನು ಎಲ್ಲ ಜನಗಳ ಮನ್ಸು, ಕರ್ನಾಟಕದಲ್ಲಿ ಮನ್ಸಲ್ಲಿ ಏನಿದೆ, ಯಾರು ಕ್ಯಾಂಡಿಡೇಟ್ ಮೇಲೆ ಏನೇನು ಅಭಿಪ್ರಾಯ ಇದೆಯಾ ಅದೆಲ್ಲ ನಾನ್ ತಗೊಂಡು ನಾನ್ ಕೊಡ್ತೀನಿ ನಿಮ್ ಕಂಟೆಂಟ್. ಒಟ್ನಲ್ಲಿ ನಿಮ್ಗೇನೋ ಜನಕ್ಕೆ ಮಾಹಿತಿ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು. ಒಳಗಿರೇನೋ ಆಚೆರೇನೋ ನಾವು ಒಂಥರ ಬಾಸ್ ಇದ್ದಂಗೆ ಕೊಡ್ತೀವಿ, ತಗೊಳ್ಳಿ. ಆಲ್ ದ ಬೆಸ್ಟ್. ಏನ್ ಬೇಕಪ್ಪ? ಗಣಪತಿ ಪಟ್ಟಿ ಕೊಡ್ಬೇಕಂತ. ನೋಡಪ್ಪ ತಮ್ಮ, ಈ ಏರಿಯಾ ಮೆಂಬರ್ ನಾನು ಕೊಡಬೇಕು ಬಿಡು, ಕರೆಕ್ಟ್ ಇಲ್ಲ ಅಂದಿಲ್ಲ. ಆದ್ರ ನಂತಾಗ ನೋಡಿದ್ರೆ ಒಂದ್ ವಿಮಲಿ ರಕ್ಕಿಲ್ಲ. ನೋಡಮ್, ಗಣಪ್ ಕುಂದ್ರಸ್ರೆ ಕುಂದ್ರಸಿದ್ಮೇಲೆ 5 ರೂಪಾಯಿ ಊದಿನ ಕಡ್ಡಿ ಕೊಡಿಸ್ತೀನಿ. ಅಣ್ಣ, ಊದಿನ ಕಡ್ಡಿ ಗೀದಿನ ಕಡ್ಡಿ ಬೇಡ, 10 ಸಾವಿರ ಕೊಡು. ತಿಕ್ಕೊಳ್ಳೆ, ನನಗೆ 5 ರೂಪಾಯಿ ವಿಮಲಿಗಿಲ್ಲ ಅಂತ ಹೇಳಲ್ಲ. ಅವಾಗೆ ಕೊಡಿಸಿದಷ್ಟೇ ತಗೊಂಡ್ ಹೋಗ್ಬೇಕು, ಹೆಚ್ಚಿಗೆ ಮಾತಾಡಬಾರ್ದು. ಊದಿನ ಕಡ್ಡಿ ಕೊಡಿಸ್ತೀನಿ ಅಂದ್ ಮಗ ಕೊಡಿಸ್ತೀನಿ, ಆಯ್ತು. ಕೇಳಕ್ ಹೋಗ್ಬಾರ್ದು. ನಡಿ ಮಗನೇ, ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ. ಏರಿಯಾ ಮೆಂಬರ್ ನಾನು. ಮಂದಿ ನನ್ ಮ್ಯಾಗ ಒಯ್ಕಂತಾರ, ಮೊದಲು ಏನ್ ಕೆಲಸ ಮಾಡವಲ್ಲ ಏರಿಯಾದಾಗ ಅಂತ. ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಮಾಡಬೇಡಿ. ಅಕಸ್ಮಾತ್ ಒಂದಂತೂ ಹೇಳ್ತೀನಿ ಕೇಳಿ, ನೀ ಪ್ರೀತಿಸೋ ಈ ಕಿಚ್ಚ ಯಾವುದೇ ಅವಮಾನ ಬಂದ್ರು ತಡ್ಕೊಳಕ್ ರೆಡಿ ಇದ್ದೀನಿ ನಾನು. ಅವಮಾನಗಳಿಂದ ನಾನು ಯಾವತ್ತೂ ಬಿದ್ದಿಲ್ಲ, ಹೊಗಳಿಕೆಯಿಂದ ನಾನು ಯಾವತ್ತೂ ಎದ್ದಿಲ್ಲ. ನಮ್ಮ ಸಿನಿಮಾ ಮಾತ್ರ ನಮ್ಮ ಆಸ್ತಿ. ಯಾವ ಪೇಜ್ಗೂ ತಲೆ ಬಾಗ್ಬೇಡಿ, ಯಾವ ಅವಮಾನಕ್ಕೂ ತಲೆಗೆ ಬಾಡ್ಬೇಡಿ. ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು
ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟ್ ಟೈಮ್ ಈ ತರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ. ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು, ಇಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ಬಂದ್ರು. ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ. ಇದಕ್ಕಿಂತ ಬೆಟರ್ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ? 30 ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು. 30 ವರ್ಷ. ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು. ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ. ಆ ಪ್ರೀತಿ ನನಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ. ಕೇಳಲ್ಲ ಇಲ್ವೋ? ಮಾಡ್ತೀರಾ? ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ. ಹಾಗೆ ನಮ್ಮ ಫ್ಯಾನ್ ಪೇಜ್, ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದರಿಗೂ ಅವಮಾನ ಮಾಡಬೇಡಿ, ಯಾರಿಗೂ ಮಾಡಬೇಡಿ. ನನಗೆ ಇತ್ತೀಚೆಗೆ ಮದುವೆ ಮಾಡ್ಕೊಂಡಿರೋರಲ್ಲಿ ಅನುಶ್ರೀ ಅವರ ಸೆಲೆಕ್ಷನ್ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಅವರೆಷ್ಟು ದೊಡ್ಡ ಆ್ಯಂಕರ್ ಆದರೂ ಸಹ ಎಷ್ಟು ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡ್ರಲ್ಲ. ಮತ್ತು ಅವರೊಂದು ಮಾತು ಹೇಳ್ತಾರೆ, ಅವ್ರ ಗಂಡ ಕೋಟ್ಯಾಧಿಪತಿ ಅಲ್ಲ ಅಂತಂದ್ರೂ ಕೋಟಿ ಹೃದಯ ಉಳ್ಳವನಂತ. ಅದಕ್ಕಿಂತ ಬೇರೆ ಬೇಕಾ? ದುಡ್ಡು ಲೈಫಲ್ಲಿ ಇಂಪಾರ್ಟೆಂಟು, ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಆದರೆ ದುಡ್ಡಿಗಿಂತ ಒಬ್ಬ ಒಳ್ಳೆ ಹೃದಯವಂತ ವ್ಯಕ್ತಿ ಲೈಫಲ್ಲಿ ಸಿಗಬೇಕನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅಂದರೆ ನಿಮ್ಮ ಜೊತೆಗೆ ಈ ಪ್ರಶ್ನೆಗಳನ್ನು ಕೇಳುವಂಥವ್ರು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತಾ ಇರೋದು. ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು? ಒಂದು ದೇವಸ್ಥಾನ ಅಂತೆ, ಅದಕ್ಕೊಬ್ಬರು ಧರ್ಮಾಧಿಕಾರಿ ಅಂತೆ, ವಂಶ ಪಾರಂಪರ್ಯವಾಗಿ ಆ ಪೀಠ ಮುಂದುವರ್ಕೊಂಡು ಹೋಗ್ಬೇಕಂತೆ, ಹುಂಡಿಗೆ ದುಡ್ಡು ಬಿದ್ದಿದ್ದಕ್ಕೆ ಅವ್ರು ಯಾರೂ ಲೆಕ್ಕ ಕೊಡಬೇಕಾಗಿಲ್ವಂತೆ, ಅವ್ರು ಏನು ಬೇಕು ಅದನ್ನು ಮಾಡ್ಬೋದಂತೆ. ಹೀಗೆಲ್ಲ ಇರಬಾರ್ದು. ದೇವಸ್ಥಾನ ಸರ್ಕಾರದ ಆಡಳಿತದಲ್ಲಿರಬೇಕು, ಸರ್ಕಾರ ತನಗೆ ಬೇಕಾದವ್ರನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಬೇಕು, ಅದ್ರ ಲೆಕ್ಕ ಸಿಗಬೇಕು ಅಂತ. ಒಂದು ಮಸೀದಿ ಅಂತೆ, ಮಸೀದಿಗೊಬ್ಬ ಮೌಲ್ವಿ ಅಂತೆ, ಆ ಮೌಲ್ವಿಗೆ ಸಂಬಂಧಪಟ್ಟಂತೆ ಅವ್ನು ಯಾರನ್ನ ಬೇಕಿದ್ರು ಕರ್ಕೋಬೋದಂತೆ, ಮಸೀದಿಯೊಳಗೆ ಏನು ಬೇಕಿದ್ರು ಭಾಷಣ ಮಾಡ್ಬೋದಂತೆ, ಮಸೀದಿಯೊಳಗೆ ಶಸ್ತ್ರಗಳನ್ನು ಎತ್ತಿಡ್ಬೋದಂತೆ, ಕತ್ತಿಗಳನ್ನು ಎತ್ತಿಡ್ಬೋದಂತೆ, ಮಸೀದಿಯ ಟೆರೇಸ್ ಮೇಲೆ ಕಲ್ಲುಗಳನ್ನು ಇಟ್ಬಿಟ್ಟು ನಮ್ಮ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ಹೊಡಿಬೋದಂತೆ. ಯಾವ ಕಾಲದಲ್ಲಿ ಇದೀವಿ ಅಜಿತ್? ಇಸ್ ಇಟ್ ನಾಟ್ ರಾಂಗ್? ಫೈನ್. ನಾನು ಅದನ್ನು ಹೇಳೋದಾದ್ರೆ ಸರ್ಕಾರಗಳು ದೇವಸ್ಥಾನವನ್ನು ತಗೊಳ್ಳೋದಾದ್ರೂ ಯಾಕೆ? ಐ ಆಮ್ ಸಾರಿ ಟು ಸೇ ದಿಸ್, ಧರ್ಮಸ್ಥಳ ನಡೆಸುವಂತ ಕೆಲಸದ 1% ಸರ್ಕಾರ ಎ ಗ್ರೇಡ್ನ ಬೇರೆ ಯಾವುದೇ ದೇವಸ್ಥಾನಗಳ ಮೂಲಕ ನಡೆಸಿದ್ರೆ ಧರ್ಮಸ್ಥಳನೂ ತಗೊಳ್ಳಿ ಅಂತ ಹೇಳ್ತೀನಿ. 1% ಕೆಲಸವನ್ನ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಏನ್ ಮಾಡ್ತಾರೆ ಅಜಿತ್? ಧರ್ಮಸ್ಥಳ, ನಾನು ಬ್ರಾಡ್ ಆಗಿ ಹೇಳೋದಾದ್ರೆ 4 ದಾನಗಳವರದ್ದು. ನಂಗೆ ಗೊತ್ತಿಲ್ಲ ಯಾರಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೋ. ಮೊದಲು ಧರ್ಮಸ್ಥಳಕ್ಕೆ ಇರುವಂತ ರೂಲೇ ಅದು. ಮೊದಲು ಅವ್ರು ಅನ್ನದಾನ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವರು ಬರೋಕ್ಕಿಂತ ಮುಂಚೆ ಕೆಲವು 100 ಜನ ಊಟ ಮಾಡ್ಕೊಂಡು ಹೋಗ್ತಿದ್ರೇನೋ, ಲಕ್ಷಗಳ ಲೆಕ್ಕದಲ್ಲಿ ಮಾಡ್ತಾರೆ ಅಜಿತ್. ಇವತ್ತು ಮಿನಿಮಮ್ 35,000 ಜನ ಪರ್ ಡೇ ಊಟ ಮಾಡ್ತಾರೆ. 1 ಲಕ್ಷಕ್ಕೂ ಹೆಚ್ಚು ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ, ಅಷ್ಟು ಜನ ಎವ್ರಿ ಡೇ ಊಟ ಮಾಡ್ತಾರೆ. ಊಟವನ್ನ ಮಾಡಬೇಕಾದಾಗ ಎಲ್ಲೆಲ್ಲಿಂದ ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ, ಜನ ತರಕಾರಿ ಕಳಿಸ್ತಾರೆ. ಆದ್ರೆ ಊಟ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಿನವರು, ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ಒಂದು 5,000 ಜನಕ್ಕೆ ಊಟ ಬೇಕು ಅಂದ್ರೆ 5,000 ಜನಕ್ಕೆ ಊಟ ಹೋಗುತ್ತೆ.
ಯಾವ್ದಾದ್ರು ಶಾಲೆನವರು ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಇದೆ ಶಾಲೆನಲ್ಲಿ ಅಂತಂದ್ರೆ ಶಾಲೆಗೆ ಊಟ ಹೋಗುತ್ತೆ. ಅನ್ನದಾನದ ವ್ಯಾಪ್ತಿ ಇಷ್ಟು ವಿಸ್ತಾರ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು. ಎರಡನೇದು ವಿದ್ಯಾದಾನ ಅಂತಿದೆ. ವೀರೇಂದ್ರ ಹೆಗಡೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಅವ್ರ ಅಡಿಯಲ್ಲಿತ್ತು. ಇವತ್ತು ಧರ್ಮಸ್ಥಳದ ಅಡಿಯಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್ 106 ಕಾಲೇಜುಗಳಿವೆ. ನೀವು ಉತ್ತರ ಕರ್ನಾಟಕದಿಂದ ಬಂದವರು, ಜನಸೇವಾ ಸಂಸ್ಥೆ ಇಫ್ ಐ ಆಮ್ ನಾಟ್ ರಾಂಗ್ ಅದೊಂದು ಸಂಸ್ಥೆ ಇತ್ತು. ಆ ಸಂಸ್ಥೆ ಹುಕ್ಕೇರಿಕರ್ ಅವರದು. ಆ ಸಂಸ್ಥೆ ಪೂರ್ತಿ ಸತ್ತೋಗುವಂತ ಸ್ಥಿತಿಯಲ್ಲಿದ್ದಾಗ ಆಗ ತಾನೇ ಅಧಿಕಾರಕ್ಕೆ ಬಂದಂತ ವೀರೇಂದ್ರ ಹೆಗಡೆ ಅವ್ರನ್ನ ಕೇಳ್ಕೊಂಡ್ರವರು. ವೀರೇಂದ್ರ ಹೆಗಡೆ ಅವರು ಆಯ್ತು ಅಂತ ಇಡೀ ಸಂಸ್ಥೆಯನ್ನ ಪುನರುಜ್ಜೀವನಗೊಳಿಸಿದ್ರು. ಹುಕ್ಕೇರಿಕರ್ ಇನ್ಸ್ಟಿಟ್ಯೂಷನ್ಗಳು ಅಂತಾನೆ ಕರೀತಾರೆ. ಬಟ್ ನೋಡ್ಕೊಳ್ತಾ ಇರೋ ಧರ್ಮಸ್ಥಳ. ಪಾಟೀಲ್ ಪುಟ್ಟಪ್ಪನವ್ರು ಏನ್ ಹೇಳಿದ್ರು ಗೊತ್ತಾ? ಸತ್ತ ಹಾವನ್ನು ಕುತ್ತಿಗೆ ಹಾಕಿದ್ರೆ ಅದಕ್ಕೂ ಜೀವ ತಂದ್ಬಿಟ್ನಲ್ಲ ಈ ಮನುಷ್ಯ ಅಂತ. ಅದು ವೀರೇಂದ್ರ ಹೆಗಡೆ ಅವರ ಸಾಹಸ. ಅಲ್ಲಿಗೆ ನಿಲ್ಲಿಲ್ಲ. ಇವತ್ತಿಗೂ ಕೂಡ 70,000 ಜನರಿಗೆ ಪ್ರತಿ ವರ್ಷ ಅಂದ್ರೆ ತಪ್ಪಾಗುತ್ತೆ, ಪ್ರತಿ ತಿಂಗಳು 70,000 ಜನರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. 50 ಕೋಟಿ ರೂಪಾಯಿ ಬಾಬ್ತು ಅದರದ್ದೇ. ಇವತ್ತಿಗೂ ಕೂಡ ಸರ್ಕಾರ ತಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ. ಕಳೆದ ವರ್ಷ 1,030 ಜನ ಶಿಕ್ಷಕರನ್ನ ರಿಕ್ರೂಟ್ ಮಾಡ್ಕೊಂಡಿರೋದು ಧರ್ಮಸ್ಥಳ. ಇದು ವೈಫೈ ಏನ್ ಮಾಡ್ದಂಗೆ? ಸೆಟ್ಟಿಂಗ್ಸ್ ಹೋಗಪ್ಪ. ಸೆಟ್ಟಿಂಗ್ಸ್ ಹೋದೆ ಮೇಲ್ ನೋಡು. ಮೇಲ್ ನೋಡ್ದೆ, ಏನ್ ಕಾಣಿಸ್ತೈತೆ? ತೆಂಗಿನ ಮರ ಕಾಣ್ತೈತೆ, ಕಾಯಿ ಕಾಣ್ತೇವೆ, ಎಳ್ನೀರು ಕಾಣ್ತೇವೆ. ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಪ್ಪ ಅಂತಂದ್ರೆ ಈಗ ಆಲ್ರೆಡಿ ಟೈಮ್ 10:15 ಆಗೈತಿ. ಸೊ ನಾನು ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು, ತಗರಪ್ಪ 20 ರೂಪಾಯಿ ಪೆರಲ್ ನೋಡಿ ಕೊಡಪ್ಪ. ನೋಟ್ ಅರ್ಧದಲ್ಲ ಮಜ. ನಿನ್ನೆ ನೀವ ಕೊಟ್ಟಿದ್ರಿ ನೋಟ್, ನಡಿಲಿಲ್ಲ ಅಂದ್ರೆ ವಾಪಸ್ ತಗೊಂತ ಹೇಳಿದ್ರಿ ಅಲ್ಲ. ಅಂಗಡಿ 2 ದಿನದಿಂದ ಬಂದಿತ್ತು. ಇಲ್ಲ ನಿಮ್ಮ ಕೊಟ್ಟಿಲ್ಲ, ತಗ ಅದನ್ನ. ನಮ್ಮ ಊರಿಗೆ ಹೋದಕ 2 ದಿನದಿಂದ ಬಂದಿತ್ತು ಅಂಗಡಿ. ಎಲ್ಲಾ ಹೀರೋಗಳ ಬಗ್ಗೆನು ಚೆನ್ನಾಗಿ ಮಾತಾಡ್ತೀಯಾ. ಫಸ್ಟ್ ನೀನ್ ಯಾರ್ ಫ್ಯಾನ್ ಹೇಳೋ? ಎಸ್, ಇವತ್ತು ಹೇಳ್ತೀನಿ ನಾನು ಯಾವ ಹೀರೋ ಫ್ಯಾನು ಅಂತ. ಅದಕ್ಕಿಂತ ಮುಂಚೆ ನೋಡಿ ಏನಪ್ಪಾ ಕನ್ನಡ ಇಂಡಸ್ಟ್ರಿಗಳಲ್ಲಿ ನಡೀತಾ ಇರುವಂತ ಪ್ರಾಬ್ಲಮ್ ನಂಬರ್ 1, ಚಿಕ್ಕ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಥಿಯೇಟರ್ಗಳು ಫುಲ್ ಆಗ್ತಾ ಇಲ್ಲ, ಇರೋ ಥಿಯೇಟರ್ಗಳು ಹೋಗ್ತಾ ಇದೆ, ಇರೋ ಥಿಯೇಟರ್ನ ಮುಚ್ಚಿ ಬೇರೆ ಏನೇನೋ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ದೊಡ್ಡ ಸಿನಿಮಾಗಳಿಗೆ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಎಲ್ಲ ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಇನ್ನು ಮುಂದೆ ಹೋಗ್ತಾ ಇದೆ. ಅಂತ ಸಮಯದಲ್ಲಿ ನಾವು ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡವರು ನಾವು ಒಂದಾಗಿ ಹೋರಾಡ್ತೀವಿ. ನೀವು ಯಾವ ಹೀರೋ ಫ್ಯಾನ್ ಆದ್ರೂ ಆಗಿರಿ, ದಯವಿಟ್ಟು ನಾನು ಹೇಳೋದೇನಂದ್ರೆ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡೋಣ, ಸಿನಿಮಾಗಳನ್ನ ಇನ್ನೂ ಬೆಳೆಸೋಣ, ಸಿನಿಮಾಗಳನ್ನ ಇನ್ನೂ ಮೇಲಕ್ಕೆ ತಗೊಂಡೋಗೋಣ. ನಾವು ಈ ಏನಾಗುತ್ತೆ ಅಂದ್ರೆ ನಮ್ಮಲ್ಲೇ ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹೊಡೆದಾಡ್ಕೊಳ್ತಾ ಇದ್ರೆ ಬೇರೆ ಇಂಡಸ್ಟ್ರಿಗಳು ನಮ್ಗಿಂತ ಮುಂಚೆ ಹೊರಟೋಗ್ಬಿಡುತ್ತೆ. ಈಗಾಗಲೇ ಒಳ್ಳೆ ಸ್ಥಾನದಲ್ಲಿ ಇದೀವಿ ನಾವು, ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದೀವಿ. ಕಾಂಟೆಂಟ್ ವೈಸ್ ಕಮರ್ಷಿಯಲ್ ಸಿನಿಮಾ ಎರಡೂ ಒಂದು ಮಿಕ್ಸ್ಚರ್ ಆಗಿ ಬರ್ತಾ ಇದೆ. ತುಂಬಾ ಒಳ್ಳೆ ಸೈನ್ ಇದು. ಇಂಥ ಸಮಯದಲ್ಲಿ ದಯವಿಟ್ಟು ಜಗಳಗಳು ಕಲಹಗಳು ಬೇಡಿ, ಎಲ್ಲ ಒಂದಾಗೋಣ. ಎಲ್ಲ ಕನ್ನಡ ಇಂಡಸ್ಟ್ರಿ ಯಾವ ಹೀರೋ ಆಗ್ಲಿ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರಾ, ಒಳ್ಳೆ ಕಾಂಟೆಂಟ್ ಬರ್ತಾ ಇದೆಯಾ, ಜೈ ಕನ್ನಡ ಅಂತ ಹೇಳೋಣ ಅಷ್ಟೇ. ಏನಂತ